ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅಖಂಡ 2 ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ರನ್ನಿಂಗ್ ಟೈಮ್ ಏನು, ಬಿಡುಗಡೆ ಆಗಿದ್ದ ದಿನಾಂಕ ಏನು, ಕಲೆಕ್ಷನ್ ಏನು, ಬಜೆಟ್ ಏನು, ಡೈರೆಕ್ಟರ್ ಹೆಸರು, ಪ್ರೊಡ್ಯೂಸರ್ ಹೆಸರು, ಹಾಗೆಯೇ ಆ್ಯಕ್ಟರ್ ಹೆಸರು, ಹಾಗೆಯೇ ಈ ಮೂವಿಯ ಸ್ಟೋರಿ, ಹಾಗೆಯೇ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ. ಹಿಂದಿಯಲ್ಲಿ ಡಬ್ಬಿಂಗ್ ಆಗಿದೆ ಅಷ್ಟೇ, ಇನ್ಯಾವುದೇ ಭಾಷೆಗಳಲ್ಲೂ ಡಬ್ಬಿಂಗ್ ಆಗಿಲ್ಲ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ 120 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡೋದಾದರೆ 90 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ರನ್ನಿಂಗ್ ಟೈಮ್ ಒಂದು 165 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಬಿಡುಗಡೆ ಆಗಿದ್ದ ದಿನಾಂಕ ಡಿಸೆಂಬರ್ 12, 2025ರಲ್ಲಿ ಬಿಡುಗಡೆಯಾಗಿರುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ತೆಲುಗುನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಹಿಂದಿಗೂ ಕೂಡ ಡಬ್ಬಿಂಗ್ ಆಗಿದೆ ಅಂತಲೇ ಹೇಳಬಹುದು. ಹಿಂದಿಯಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಅವರ ಒಂದು ದೈವ ಬಗ್ಗೆ, ಯಾವ ರೀತಿ ಒಂದು ಪ್ರಕೃತಿಯ ಬಗ್ಗೆ, ಹಾಗೆಯೇ ಅವರ ಒಂದು ಪ್ರಕೃತಿಯನ್ನು ವಿನಾಶವನ್ನು ಮಾಡೋಕ್ಕೆ ಯಾರ್ಯಾರೆಲ್ಲ ಒಂದು ಒಳಸಂಚನ್ನು ಆಗ್ತಾಯಿದ್ದಾರೆ ಮತ್ತು ಅವರಿಗೆ ಯಾರ್ಯಾರೆಲ್ಲ ಸಪೋರ್ಟನ್ನು ಮಾಡ್ತಾರೆ ಅನ್ನೋದನ್ನು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಗೆ ಯಾರ್ಯಾರು ಆ್ಯಕ್ಟರ್ಸ್ಗಳು ನಟಿಸಿದ್ದಾರೆ ಅನ್ನೋದನ್ನು ನೋಡೋದಾದರೆ ನಂದನ್ ಬಾಲಮುರಳಿ, ಸಂಯುಕ್ತ ಮೆನನ್, ಆದಿತ್ಯ, ಹರ್ಷ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಡೈರೆಕ್ಟರ್ ಬೈ ಬೋಯಾಪತಿ ಶ್ರೀನೈ, ಪ್ರೊಡ್ಯೂಸರ್ ಬೈ ರಾಮ್ ಆಚಾರ್, ಹಾಗೆಯೇ ಪ್ರೊಡಕ್ಷನ್ ಕಂಪನಿ ರೀಲ್ಸ್ ಪಲ್ಸ್ ಎಂಟರ್ಟೈನ್ಮೆಂಟ್. ಆ್ಯಂಡ್ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಹಿಂದಿಯಲ್ಲಿ. ಹಾಗೆಯೇ ಕೆಲವುದಕ್ಕೂ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳೋದಾದರೆ ಅಖಂಡ ಅನ್ನೋ ವ್ಯಕ್ತಿ ಇರ್ತಾರೆ. ಅವರು ಒಂದು ದೈವಶಕ್ತಿ ಬಗ್ಗೆ, ಅವರ ಒಂದು ತಾಯಿ ತಂದೆಗೋಸ್ಕರ ಅವರ ಒಂದು ದೈವಶಕ್ತಿಯನ್ನು ಮತ್ತು ಅವರ ತಂದೆ ದೈವಶಕ್ತಿಯಾಗಿರ್ತಾರೆ. ಅವರು ತಂದೆ ಮರಣ ಮೇಲೆ ಅವರ ಮಗನಿಗೆ ಹೋಗಿರುತ್ತೆ ಅಖಂಡ ಅನ್ನೋ ವ್ಯಕ್ತಿಗೆ. ಅವರು ಕೂಡ ದೈವಶಕ್ತಿಯನ್ನು ಒಂದು ಅವರ ಕಂಟ್ರೋಲಿಗೆ ತಗೊಂಡು ಮತ್ತು ಅವರ ಒಂದು ಪ್ರಕೃತಿಯನ್ನು ವಿನಾಶ ಮಾಡುವಂಥ ವ್ಯಕ್ತಿಗಳನ್ನೆಲ್ಲ ಸಂಹಾರವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಹಾಗೆಯೇ ಒಂದು ಮಾಟ ಮಂತ್ರಗಳನ್ನು ಮಾಡುವಂಥ ವ್ಯಕ್ತಿಗಳು ಅಖಂಡ ಅವರ ಒಂದು ದೇಹ ಬೇಕು ಅಂತೇಳಿ ತುಂಬ ಪ್ರಯತ್ನ ಪಡ್ತಾ ಇರ್ತಾರೆ. ಯಾಕೆಂದರೆ ಅವರ ಒಂದು ಮಾಟ ಮಂತ್ರದಿಂದ ಅವರ ಒಂದು ದೇಹದಿಂದ ತುಂಬ ಅನುಕೂಲವಾಗುತ್ತೆ. ಹಾಗೆಯೇ ಸುಮಾರು ಪ್ರಕೃತಿಗಳು ನಮ್ಮ ಕೈಗೆ ಕಂಟ್ರೋಲ್ಗೆ ಸೇರ್ತವೆ ಅಂಥೇಳಿ ಅಖಂಡ ಅವರ ಒಂದು ಇರೋ ಜಾಗವನ್ನು ಕಂಡುಹಿಡಿದು ಮತ್ತು ಅವ್ರಿಗೆ ಫೈಟಿಂಗನ್ನು ಆಗುತ್ತೆ. ಫೈಟನ್ನು ಆದಮೇಲೆ ಅಖಂಡ ಅವರು ಕೂಡ ಏನೂ ಕಮ್ಮಿ ಇರೋದಿಲ್ಲ, ಅವರೆಲ್ಲ ಫೈಟ್ ಜೊತೆ ಮಾಡಿ ಅವರನ್ನು ಕಾಪಾಡ್ಕೋತಾರೆ. ಅಖಂಡ ಅವರನ್ನು ಸಂಹಾರವನ್ನು ಮಾಡ್ತಾರೆ ಮತ್ತು ಅವರ ಒಂದು ಕೆಟ್ಟ ದೃಷ್ಟಿಗಳು ಈ ಒಂದು ಜಾಗಕ್ಕೆ ಬೀಳಬಾರ್ದು ಅಂತೇಳಿ ಆ ರೀತಿ ಒಂದು ಸಂಹಾರವನ್ನು ಮಾಡ್ತಾರೆ. ಮತ್ತು ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.